ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ವಿದ್ಯಾರಾಜ್ ಯೂನಿವರ್ಸ್. ಈ ಟೆಕ್ ನ್ಯೂಸ್ ನಲ್ಲಿ ನೀವು ಲೇಟೆಸ್ಟ್ ಅಪ್ಡೇಟ್ಸ್ ಬಗ್ಗೆ ತಿಳ್ಕೊಂತ ಹೋಗ್ತೀರಾ. ಫಸ್ಟ್ ನ್ಯೂಸ್, ಲಾವಾ ಭಾರತದ ಮಾರುಕಟ್ಟೆಯಲ್ಲಿ ಮತ್ತೆ ಸ್ಟ್ರಾಂಗ್ ಆಗಿ ಎಂಟ್ರಿ ಕೊಡುವ ಪ್ರಯತ್ನದಲ್ಲಿದೆ. ಲಾವಾ ಅಗ್ನಿ 4 ಲಾಂಚ್ ಆಗಿದೆ. ಇದರ ಫೀಚರ್ ಬಂದು 120Hz AMOLED ಡಿಸ್ಪ್ಲೇ, ಮೀಡಿಯಾಟೆಕ್ ಡೈಮೆನ್ಸಿಟಿ 8350 ಪ್ರೊಸೆಸರ್, ಬ್ಯಾಟರಿ ಬಂದು 5000 mAh. ಇದರ ಪ್ರೈಸ್ ಬಂದು 22,000 ಇಂದ 25,000 ವರೆಗೂ ಇರೋ ಸಾಧ್ಯತೆ ಇದೆ. ನೆಕ್ಸ್ಟ್ ನ್ಯೂಸ್, ಒನ್ ಪ್ಲಸ್ ಇಂದ OnePlus 15R ಇಂಡಿಯಾದಲ್ಲಿ ಲಾಂಚ್ ಆಗೋ ಸಾಧ್ಯತೆ ಇದೆ. ಇದರ ಫೀಚರ್ ಬಂದು ಸ್ನ್ಯಾಪ್ಡ್ರಾಗನ್ 8 LED 165Hz ಡಿಸ್ಪ್ಲೇ, ದೊಡ್ಡ ಬ್ಯಾಟರಿ. ಇದು ಬಂದು ಪರ್ಫಾರ್ಮೆನ್ಸ್ ಅಂಡ್ ಗೇಮಿಂಗ್ ಫೋಕಸ್ಡ್ ಫೋನ್. ನ್ಯೂಸ್ ಬಂದು ಮೊಬೈಲ್ ರೀಚಾರ್ಜ್. ಇದು ನೆಕ್ಸ್ಟ್ ಇಯರ್ ನಿಂದ ಅಂದ್ರೆ 2026 ನಿಂದ ಜಿಯೋ, ಏರ್ಟೆಲ್, ವಿಐ ಪ್ರೈಸಸ್ ಇನ್ಕ್ರೀಸ್ ಆಗುವ ಸಾಧ್ಯತೆ ಇದೆ. ಇದು ಯಾಕೆ ಇನ್ಕ್ರೀಸ್ ಆಗ್ತಾ ಇದೆ ಅಂದ್ರೆ AI ಸಬ್ಸ್ಕ್ರಿಪ್ಷನ್ ಅಂಡ್ OTT ಸಬ್ಸ್ಕ್ರಿಪ್ಷನ್ ಇದನ್ನ ಫ್ರೀ ಆಗಿ ಕೊಟ್ಟಿದ್ದಾರೆ. ಸೊ ಅದನ್ನ ರಿಕವರಿ ಮಾಡೋದಿಕ್ಕೆ ಈ ಪ್ರೈಸಸ್ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಆದ್ದರಿಂದ ನೀವು 1 ವರ್ಷದ ಪ್ಲಾನ್ ಅನ್ನು ಈಗಲೇ ಪ್ಲಾನ್ ಮಾಡಿಕೊಳ್ಳೋದು ಉತ್ತಮ. ಸೊ ಆದ್ರಿಂದ ನಿಮ್ಗೆ ಅಮೌಂಟ್ ಸೇವ್ ಆಗುವ ಸಾಧ್ಯತೆ ಇದೆ. ಫೋರ್ತ್ ನ್ಯೂಸ್, ರೀಸೆಂಟ್ ಆಗಿ ಬಿಹಾರದಲ್ಲಿ ಎಲೆಕ್ಷನ್ ಆಗಿದೆ. ಅಲ್ಲಿ ಬಿಜೆಪಿ ಪಾರ್ಟಿ ಗೆದ್ದಿದೆ. ಸೊ ಅದಕ್ಕೋಸ್ಕರ 3 ಮಂತ್ ಫ್ರೀ ರೀಚಾರ್ಜ್ ಅಂತ ವಾಟ್ಸ್ಆಪ್ ಅಲ್ಲಿ ಫೇಕ್ ನ್ಯೂಸ್ ಹರಿದಾಡ್ತಾ ಇದೆ. ಇದನ್ನ PIB ಫ್ಯಾಕ್ಟ್ ಕಂಪನಿಯವರು ಚೆಕ್ ಮಾಡಿ ದೃಢಪಡಿಸಿಕೊಂಡು ಇದನ್ನ ಫೇಕ್ ಅಂತ ಕನ್ಫರ್ಮ್ ಮಾಡಿದ್ದಾರೆ. ಸೊ ಈ ತರದ ಲಿಂಕ್ ಗಳು ನಿಮ್ಗೆ ಬಂದಲ್ಲಿ ಯಾರಿಗೂ ಶೇರ್ ಮಾಡಬೇಡಿ, ಹಾಗೂ ನೀವು ಕೂಡ ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಬೇಡಿ. ಇವತ್ತಿಂದ ನೀವು ATM ಗೆ ಹೋದ್ರೆ ವಿತೌಟ್ ಕಾರ್ಡ್ ಕ್ಯಾಶ್ ನ ವಿತ್ಡ್ರಾ ಮಾಡ್ಕೋಬಹುದು. ಅದು ಹೇಗೆ ಅಂದ್ರೆ ನೀವು ATM ಗೆ ಹೋಗಿ QR ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ನೀವು UPI ಪಿನ್ ನ ಎಂಟ್ರಿ ಮಾಡಿದ್ರೆ ನೀವು ಕ್ಯಾಶ್ ನ ವಿತ್ಡ್ರಾ ಮಾಡ್ಕೋಬಹುದು. UPI ವಿತ್ಡ್ರಾಲ್ ಬ್ಯಾಂಕ್ ಲಿಸ್ಟ್ ಅನ್ನ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ, ಅದನ್ನ ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್, ನೆಕ್ಸ್ಟ್ ಕಮಿಂಗ್ ಇಯರ್ ರೆಸಿಷನ್ ಬರೋ ಸಾಧ್ಯತೆ ಇದೆ. 2009 ಅಲ್ಲಿ ಒಂದು ರೆಸಿಷನ್ ಬಂದಿದೆ. ಆ ಟೈಮ್ ನಲ್ಲಿ ತುಂಬಾ ಜನರಿಗೆ ಕೆಲಸ ಹೋಗಿದೆ, ತುಂಬಾ ಕಂಪನಿಗಳು ಲಾಸ್ ಆಗಿದೆ, ಮಾರ್ಕೆಟ್ ಕ್ರಾಶ್ ಆಗಿದೆ. ಈ ರೆಸಿಷನ್ ನಮ್ಗೆ ಅಷ್ಟೊಂದು ಇಂಪ್ಯಾಕ್ಟ್ ಆಗಲ್ಲ, ಬಟ್ ಅಮೆರಿಕಾದಿಂದ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗೋ ಸಾಧ್ಯತೆ ಇದೆ. ಸೊ ನನ್ನ ಸಜೆಷನ್ ಏನಂದ್ರೆ 6 to 12 ಮಂತ್ ವರೆಗೆ ಎಮರ್ಜೆನ್ಸಿ ಫಂಡ್ ನ ಇಟ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್ ಬಂದು ನೆಕ್ಸ್ಟ್ ಇಯರ್ ನಿಂದ ಫೋನ್ ನ ಪ್ರೈಸ್ ಬಂದು ಇನ್ಕ್ರೀಸ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಹೊಸ ಚಿಪ್ಸೆಟ್ಸ್, ಹೈ ಅಂಡ್ ಬ್ಯಾಟರೀಸ್, ಹೈ ಕ್ವಾಲಿಟಿ ಡಿಸ್ಪ್ಲೇಸ್, AI ಇಂಟಿಗ್ರೇಷನ್ಸ್ ಇದೆಲ್ಲ ಕಾರಣ. 2026 ನಲ್ಲಿ ನೀವು ಫೋನ್ ತಗೋಬೇಕು ಅಂತ ಏನಾದ್ರು ಇದ್ರೆ ಇವಾಗಿಂದಾನೆ ಬಡ್ಜೆಟ್ ನೋಡ್ಕೊಂಡು ಪ್ಲಾನ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನ್ಯೂಸ್, ಆಪಲ್ ಫೋಲ್ಡಬಲ್ ಫೋನ್ ನೆಕ್ಸ್ಟ್ ಇಯರ್ ಬರೋ ಸಾಧ್ಯತೆ ಇದೆ. ಮೇ ಬಿ ಇದ್ರ ನೇಮ್ ಬಂದು ಐಫೋನ್ ಅಲ್ಟ್ರಾ ಅಂತ ಇರಬಹುದು. ಇದು ಗೂಗಲ್ ಪಿಕ್ಸೆಲ್ 10 Pro ಫೋಲ್ಡ್, ಸ್ಯಾಮ್ಸಂಗ್ ಜೆಟ್ ಫೋಲ್ಡ್ 7. ಮೇ ಬಿ ಈ ಎರಡಕ್ಕಿಂತ ಹೆಚ್ಚು ಬ್ಯಾಟರಿ ಇರಬಹುದು ಅಂತ ರೂಮರ್ಸ್ ಇದೆ. ನೆಕ್ಸ್ಟ್ ನ್ಯೂಸ್, ನೀವು ನಿಮ್ಮ ಆಧಾರ್ ಅನ್ನ ಪ್ಯಾನ್ ಗೆ ಲಿಂಕ್ ಮಾಡಿದೀರಾ ಇಲ್ವಾ? ಹಾಗಾದ್ರೆ ಡಿಸೆಂಬರ್ 31 ಲಾಸ್ಟ್ ಡೇಟ್ ಇದೆ. ಸೊ ನೀವು ಲಿಂಕ್ ಮಾಡ್ಕೊಂಡಿಲ್ಲ ಅಂದ್ರೆ ಬ್ಯಾಂಕ್ ಸರ್ವಿಸಸ್ ಆ ತರ ಸರ್ವಿಸ್ ಗಳನ್ನ ನೀವು ಪಡೆಯಲು ಆಗೋದಿಲ್ಲ. ಅಂಡ್ ಹೈ ವ್ಯಾಲ್ಯೂ UPI ಕೂಡ ನೀವು ಮಾಡ್ಕೊಳಕ್ ಆಗಲ್ಲ. ಡಿಸೆಂಬರ್ 31 ಮುಂದೆನೆ ನೀವು ಲಿಂಕ್ ಮಾಡ್ಕೊಂಡ್ರೆ ನಿಮ್ಗೆ ಬೆಟರ್ ಅಂತ ಹೇಳ್ಬೋದು. ಸೊ ನೀವು ಲಿಂಕ್ ಮಾಡ್ಕೊಂಡಿದ್ರೋ ಇಲ್ವೋ ಅಂತ ನೀವು ಚೆಕ್ ಮಾಡ್ಕೋಬೇಕಾದ್ರೆ ನಾನು ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ. ಸೊ ಅಲ್ಲಿ ಹೋಗಿ ನೀವು ಚೆಕ್ ಮಾಡ್ಕೋಬಹುದು. ಈ ವಾರ OTT ನಲ್ಲಿ ಕಾಂತಾರ ಚಾಪ್ಟರ್ 1 ಅಮೆಜಾನ್ ಪ್ರೈಮ್ ನಲ್ಲಿ ರಿಲೀಸ್ ಆಗಿದೆ. ಇದು ಡಿವೈನ್ ಅಂಡ್ ವೆರಿ ಅಮೇಜಿಂಗ್ ಮೂವಿ. ಇವತ್ತೇ ಹೋಗಿ ನೋಡಿ. ಸೊ ನೆಕ್ಸ್ಟ್ ಮೂವಿ ಬಂದು ಕೆ-ರ್ಯಾಂಪ್ ಅಂತ ತೆಲುಗು ಮೂವಿ. ಇದು ಒಂದು ಆಹಾ OTT ನಲ್ಲಿ ರಿಲೀಸ್ ಆಗಿದೆ. ಸಸ್ಪೆನ್ಸ್ ಅಂಡ್ ವೆರಿ ಎಮೋಷನಲ್ ಮೂವಿ ಅಂತ ಹೇಳ್ಬೋದು. ಇವತ್ತೇ ಹೋಗಿ ನೋಡಿ. ಸೊ ಫೈನಲಿ ನಿಮ್ಮ ಹತ್ರ ಹಣ ಇದ್ದಲ್ಲಿ 1 year ರೀಚಾರ್ಜ್ ಮಾಡ್ಕೊಳ್ಳಿ. ಆಧಾರ್ನ ಪ್ಯಾನ್ ಕಾರ್ಡ್ಗೆ ಲಿಂಕ್ ಮಾಡ್ಕೊಳ್ಳಿ. ಯಾವ್ದಾದ್ರು ಫೇಕ್ ಲಿಂಕ್ ಬಂದ್ರೆ ನೀವು ಕ್ಲಿಕ್ ಮಾಡಬೇಡಿ, ಯಾರಿಗೂ ಶೇರ್ ಮಾಡಬೇಡಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರಲ್ಲ, ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ಸೊ ಈ ತರದ ಟೆಕ್ ಅಪ್ಡೇಟ್ಸ್ಗಾಗಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ವಿದ್ಯಾರಾಜ್ ಯೂನಿವರ್ಸ್. Stay smart and signing off.